ಕ್ರಿಸ್ತಪೂರ್ವ 261ರ ಸಮಯ ಕಳಿಂಗದಲ್ಲೊಂದು ಭೀಕರ ಯುದ್ಧ ನಡೆದಿತ್ತು. ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿ ಅಶೋಕನಿಂದ ಕಳಿಂಗದ ರಾಜ ಅನಂತ ಪದ್ಮನಾಭನ ಮೇಲೆ ಯುದ್ಧ ಸಾರಿದ್ದರು. 1,00,000 ಜನ ಸಾವಿಗೀಡಾಗಿದ್ದರೆ 1,50,000 ಲಕ್ಷ ಜನ ಗಾಯಾಳುಗಳಾಗಿದ್ದರು, ಅಂದರೆ ಯುದ್ಧ ಕೈದಿಗಳಾಗಿದ್ದರು. ಈ ಭೀಕರ ದೃಶ್ಯವನ್ನು ನೋಡಿದ್ದ ಅಶೋಕನು ಶಸ್ತ್ರತ್ಯಾಗ ಮಾಡಿದ. ಅಶೋಕ ಚಕ್ರವರ್ತಿ ಬೌದ್ಧನಾಗಿ ಬದಲಾಗುವುದಕ್ಕೂ ಈ ಯುದ್ಧ ಕಾರಣವಾಯಿತು. ಯುದ್ಧ ಗೆದ್ದ ನಂತರ ಶಸ್ತ್ರತ್ಯಾಗ ಮಾಡಿ ಇತಿಹಾಸ ನಿರ್ಮಿಸಿದ ರಾಜ ಎಂದು ಪಠ್ಯ ಪುಸ್ತಕಗಳು ತಿಳಿಸುತ್ತವೆ. ಆದರೆ ಚಕ್ರವರ್ತಿ ಅಶೋಕ ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ನಿಸ್ಸಂದೇಹವಾಗಿ ಹೇಳಬಹುದು. ಆದರೆ ಒಬ್ಬ ಒಳ್ಳೆಯ ಆಡಳಿತಗಾರ, ಒಳ್ಳೆಯ ರಾಜ ಎಂದು ಹೇಳುವುದಕ್ಕೆ ಕಷ್ಟವಾಗುತ್ತದೆ. ಅಶೋಕನು ಅಹಿಂಸಾವಾದ ಅನುಸರಿಸಬಾರದಾಗಿತ್ತು, ಏಕೆಂದರೆ ಅದು ಒಂದು ಸಾಮ್ರಾಜ್ಯಕ್ಕೆ ದೊಡ್ಡ ಪೆಟ್ಟನ್ನು ನೀಡಿತ್ತು. ಅಂದರೆ ಅಶೋಕನ ಅಹಿಂಸೆ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು. ತಾನು ಬೌದ್ಧ ಧರ್ಮ ಸ್ವೀಕರಿಸುವುದಷ್ಟೇ ಅಲ್ಲದೆ ಜನರೂ ಸಹ ಬೌದ್ಧ ಧರ್ಮವನ್ನು ಸ್ವೀಕರಿಸಬೇಕೆಂದು ಹೇಳಿದ. ಅಶೋಕನಿಗೆ ಅಹಿಂಸೆ ಅಷ್ಟು ಇಷ್ಟವಾಗಿದ್ದರೆ ಅವನು ಸನ್ಯಾಸಿಯಾಗಿ ಬದಲಾಗಬೇಕಿತ್ತು. ಆದರೆ ಸೈನಿಕರೂ ಸಹ ಅವನಂತೆಯೇ ಅಹಿಂಸಾವಾದವನ್ನು ಅನುಸರಿಸಿದ ಪರಿಣಾಮ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಅಶೋಕನು ಬೌದ್ಧ ಧರ್ಮ ಸ್ವೀಕರಿಸಲು ಕಳಿಂಗ ಯುದ್ಧ ಕಾರಣವಾಗಲಿಲ್ಲ ಎಂಬ ಮಾತೂ ಸಹ ಇದೆ. ಅಷ್ಟಕ್ಕೂ ಅಶೋಕನು ಬೌದ್ಧನಾಗಿದ್ದು ಯಾವಾಗ? ಅಹಿಂಸೆ ಒಂದು ಸಾಮ್ರಾಜ್ಯದ ಅವನತಿಗೆ ಹೇಗೆ ಕಾರಣವಾಯಿತು? ಅಶೋಕನನ್ನು ಒಳ್ಳೆಯ ರಾಜ ಎಂದು ಕರೆಯಲು ಅವರ್ಯಾಕೆ ಇಷ್ಟಪಡಲಿಲ್ಲ? ಒಬ್ಬ ರಾಜನ ಮುಖ್ಯ ಕರ್ತವ್ಯ ಏನು ತಿಳಿಯೋಣ ಈ ಒಂದು ವಿಡಿಯೋದಲ್ಲಿ. ಅಶೋಕನ ಅಹಿಂಸಾವಾದ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಮುಖ್ಯ ಕಾರಣ ಎಂದು ಹೇಳಿದವರು ತುಂಬಾ ಜನ. ಅವರಲ್ಲಿ ಡಾಕ್ಟರ್ ಲೀಲಾ ಒಬ್ಬರು. ಅಶೋಕ ಮೌರ್ಯ ಸಾಮ್ರಾಜ್ಯದ ಒಬ್ಬ ಮುಖ್ಯ ಅರಸ. ಅವನ ಬಗ್ಗೆ ಸಾವಿರಾರು ಕಥೆಗಳಿವೆ. ಅದರಲ್ಲಿ ಅಶೋಕ ಕಳಿಂಗದ ಮೇಲೆ ಯುದ್ಧ ಮಾಡಿದ. ಈ ಯುದ್ಧ ಅಶೋಕ ಶಸ್ತ್ರತ್ಯಾಗ ಮಾಡಲು, ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಮುಖ ಕಾರಣ ಎಂಬ ಮಾತಿದೆ. ಅಶೋಕನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಲಾಗುತ್ತದೆ. ಡಾಕ್ಟರ್ ಲೀಲಾ ಅವರ ಪ್ರಕಾರ ಅಶೋಕನಿಂದಾದ ಒಳ್ಳೆಯ ಕೆಲಸಗಳ ಬಗ್ಗೆ ಮಾತ್ರ ಇತಿಹಾಸದಲ್ಲಿ ಹೇಳಲಾಗಿದೆ. ಆತನ ಅತಿಯಾದ ಒಳ್ಳೆಯತನದಿಂದಾಗಿ ಆದ ದುಷ್ಪರಿಣಾಮದ ಬಗ್ಗೆ ಏನೂ ಹೇಳಲಿಲ್ಲ. ಮೊನ್ನೆವರೆಗೂ ಅಶೋಕನು ಕಳಿಂಗ ಯುದ್ಧ ಮಾಡಿದ. ಸುಮಾರು 1,00,000 ಜನ ಯುದ್ಧದಲ್ಲಿ ಸತ್ತರು. ಅದನ್ನೆಲ್ಲ ನೋಡಿ ಅವನ ಮನಸ್ಸು ಕರಗಿ ಬೌದ್ಧನಾಗಿ ಬಿಟ್ಟ ಎಂದು ಹೇಳುತ್ತಿದ್ದರು. ಅಹಿಂಸಾವಾದ ಪಾಲಿಸಿದ ಎನ್ನುತ್ತಾರೆ. ಇದು ಬರೀ ಸುಳ್ಳು. ನಿಮಗೆ ಗೊತ್ತಿರಲಿ, ಅಶೋಕ ಕಳಿಂಗ ಯುದ್ಧ ನಡೆಯುವುದಕ್ಕೆ 4 ವರ್ಷ ಮೊದಲೇ ಒಬ್ಬ ಬೌದ್ಧನಾಗಿದ್ದ, ಅಂದರೆ ಬೌದ್ಧ ಧರ್ಮ ಸ್ವೀಕರಿಸಿದ್ದ. ಆಗ ಅಹಿಂಸಾವಾದ ಅಶೋಕನಿಗೆ ಏಕೆ ನೆನಪಾಗಲಿಲ್ಲ ಎಂಬುದು ನನಗೆ ಗೊತ್ತಿಲ್ಲ. ಅಶೋಕನ ಕಾಲದಿಂದಲೇ ಶುರುವಾಯಿತು ಸಾಮ್ರಾಜ್ಯದ ಅಲ್ಲಾಡುವಿಕೆ. ಬೌದ್ಧರು ಮಾಂಸಾಹಾರವನ್ನು ತ್ಯಜಿಸಲಿಲ್ಲ, ಬದಲಾಗಿ ಮಾಂಸವನ್ನು ತಿನ್ನುವ ಪ್ರಮಾಣ ಕಡಿಮೆ ಮಾಡಿದರು. ಬೌದ್ಧರು ಸಹ ಮಾಂಸಾಹಾರಿಗಳೇ, ಆದರೆ ಪ್ರಾಣಿಯನ್ನು ಅವರು ಕೊಲ್ಲುವುದಿಲ್ಲ, ಇನ್ನೊಬ್ಬರಿಂದ ಕೊಲ್ಲಿಸುತ್ತಾರೆ. ನಾನು ನೋಡಿದ ವಿಡಿಯೋದಲ್ಲಿ ಲಡಾಖ್ನ ಬೌದ್ಧರು ಬೇರೆ ಧರ್ಮಕ್ಕೆ ಸೇರಿದ ವ್ಯಕ್ತಿಯಿಂದ ಪ್ರಾಣಿಯನ್ನು ಕೊಲ್ಲಿಸಿ ಅಡುಗೆ ಮಾಡಿ ಊಟ ಮಾಡಿದ ವಿಡಿಯೋವನ್ನು ನೋಡಿದ್ದೆ ಎಂದು ಹೇಳುತ್ತಾರೆ. ಅಹಿಂಸೆ ಎಂದರೆ ಮಾಂಸ ತಿನ್ನಬಹುದು, ಆದರೆ ಪ್ರಾಣಿ ಕೊಲ್ಲಬಾರದು ಎಂಬ ಅರ್ಥ ನೀಡುತ್ತದೆಯೇ ಎಂದು ಬೌದ್ಧರನ್ನು ಪ್ರಶ್ನಿಸಿದ್ದಾರೆ. ಅಶೋಕನು ಬೌದ್ಧನಾಗುತ್ತಾನೆ. ಬೌದ್ಧನಾದ ನಂತರ ಆತ ಮಾಡಿದ ಹಳವಂಡಗಳು ಒಂದೆರಡಲ್ಲ. ಸಾವರ್ಕರ್ ಅವರೇ ಹೇಳಿದ್ದಾರೆ, ಎಷ್ಟೋ ರಾಜರು, ಉದಾಹರಣೆಗೆ ಬುದ್ಧ ಅವರನ್ನೇ ತೆಗೆದುಕೊಳ್ಳಿ, ನಿನ್ನಲ್ಲಿ ವೈರಾಗ್ಯ ಭಾವನೆ ಇದೆಯೇ? ಜಗತ್ತಿನಲ್ಲಿ ನಡೆಯುತ್ತಿರುವ ಅನ್ಯಾಯಗಳೇ ನಿನಗೆ ಎದ್ದು ಕಾಣುತ್ತಿವೆಯೇ? ನಾನು ಅವುಗಳಿಂದ ದೂರವಿರಬೇಕು, ಇಲ್ಲವೇ ಅವನ್ನು ಸರಿಪಡಿಸಬೇಕು ಎಂದು ಅನ್ನಿಸುತ್ತಿದೆಯೇ? ಹಾಗಾದರೆ ಅದೇ ಕ್ಷಣವೇ ರಾಜ್ಯ ಬಿಡಿ, ಕಿರೀಟ ತ್ಯಜಿಸಿ, ಬಂಧು ಬಾಂಧವರಿಂದ ಪ್ರಜೆಗಳಿಂದ ದೂರವಾಗಿ ನೇರ ಹೋಗಿ ಸನ್ಯಾಸತ್ವ ಸ್ವೀಕರಿಸಿ. ಅದು ಬಿಟ್ಟು 2 ದೋಣಿಯ ಮೇಲೆ ಕಾಲಿಡಬೇಡಿ. ಅಶೋಕ ಮಾಡಿದ ಮೊದಲನೆಯ ತಪ್ಪು ಅದು. ಅಶೋಕ ರಾಜನಾಗಿದ್ದು ಬೌದ್ಧನಾಗಿ ಬೌದ್ಧ ಧರ್ಮವನ್ನು ಎಲ್ಲರ ಮೇಲೆ ಹೇರಿದ. ಬೆಸ್ತರು ಜೀವನ ನಡೆಸಲು ಮೀನು ಹಿಡಿಯುತ್ತಾರೆ. ಹಕ್ಕಿ ಪಿಕ್ಕಿ ಜನಾಂಗದವರು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದರು. ಹಾಗೆ ರಾಜರು ಬೇಟೆಯನ್ನು ವ್ಯಾಯಾಮ ಎಂದು ಭಾವಿಸಿದ್ದರು. ಅತಿಯಾಗಿ ಬೇಟೆಯಾಡುವುದು ಬೇರೆ. ಮನುಷ್ಯ ಒಂದು ರೀತಿಯಲ್ಲಿ ಮಾಂಸಾಹಾರಿಯೇ ಆಗಿದ್ದ. ಅದನ್ನು ಪೂರ್ತಿಯಾಗಿ ನಿಲ್ಲಿಸಬೇಕು ಎಂದು ಅಶೋಕನು ಆಸೆಪಟ್ಟಿದ್ದ. ಈ ಅಹಿಂಸೆಯೇ ಮುಂದೆ ಅಸ್ಪೃಶ್ಯತೆಗೆ ಕಾರಣವಾಯಿತು ಎಂದು ಡಾಕ್ಟರ್ ಲೀಲಾ ಹೇಳಿದ್ದಾರೆ.
ಇನ್ನು ಅಶೋಕನ ವಿಚಾರಕ್ಕೆ ಬರುವುದಾದರೆ, ಅಶೋಕ ಬೌದ್ಧ ಧರ್ಮ ಸ್ವೀಕರಿಸಿದ್ದು ತಪ್ಪಲ್ಲ, ಆದರೆ ಅದನ್ನು ಪ್ರಜೆಗಳ ಮೇಲೆ ಹೇರಿದ್ದು ತಪ್ಪು. ಬುದ್ಧ ಪ್ರಾಪಂಚಿಕ ಜೀವನದ ಗೊಡವೆ ಸಾಕು ಎಂದು ರಾಜ್ಯ ಬಿಟ್ಟ. ಆದರೆ ಬುದ್ಧನನ್ನು ಆದರ್ಶ ವ್ಯಕ್ತಿ ಎಂದು ತಿಳಿದುಕೊಂಡ ಅಶೋಕ ಆ ಕಡೆ ಸನ್ಯಾಸಿಯೂ ಆಗಲಿಲ್ಲ, ಈ ಕಡೆ ಸಂಪೂರ್ಣ ಪ್ರಮಾಣದ ರಾಜನೂ ಆಗಲಿಲ್ಲ. ತನ್ನಂತೆ ಈ ರಾಜ್ಯವಿರಬೇಕು, ಅವರು ಸಾಮಾನ್ಯ ಜನ ಆಗಿರಬಹುದು ಅಥವಾ ಶತ್ರುಗಳಿಂದ ರಾಜ್ಯ ರಕ್ಷಿಸುವ ಸೈನಿಕರೇ ಆಗಿರಬಹುದು. ಅಹಿಂಸಾವಾದ ಪಾಲಿಸಲೇಬೇಕು, ಬೌದ್ಧ ಧರ್ಮ ಪಾಲಿಸಲೇಬೇಕು ಎಂದು ಹೇಳಿದ. ಅಹಿಂಸೆ ಎನ್ನುವುದು ಬೌದ್ಧ ಧರ್ಮದ ಮೂಲ ತತ್ವ. ಮಹಾಭಾರತವೂ ಸಹ ಇದನ್ನೇ ಹೇಳುತ್ತದೆ. ಅಹಿಂಸೆಯನ್ನು ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಯುದ್ಧರಂಗ ಅಹಿಂಸಾವಾದ ಒಪ್ಪುವುದಿಲ್ಲ. ಸಾವು ನೋವುಗಳಿಲ್ಲದೆ ಯುದ್ಧ ನಡೆಯುವುದಿಲ್ಲ. ಅಶೋಕನಂತಹ ರಾಜ ಅಹಿಂಸೆಯನ್ನು ಪಾಲಿಸಬಹುದು, ಅವನ ಸೈನಿಕರೂ ಸಹ ಪಾಲಿಸಬಹುದು ಎಂದಾಕ್ಷಣ ಬೇರೆ ದೇಶದ ರಾಜರು ಶಸ್ತ್ರತ್ಯಾಗ ಮಾಡುವುದಿಲ್ಲ. ಒಬ್ಬ ರಾಜನ ಕರ್ತವ್ಯ ಗಡಿಗಳನ್ನು ಕಾಯುವುದು, ರಕ್ಷಿಸುವುದು, ಕಳೆದುಕೊಂಡ ಭೂಪ್ರದೇಶವನ್ನು ಮರಳಿ ಪಡೆಯುವುದು, ಕತ್ತಿಯನ್ನು ತ್ಯಜಿಸುವುದಲ್ಲ. ಅಶೋಕ ಅಹಿಂಸೆ ಅಹಿಂಸೆ ಎನ್ನುತ್ತಾ ಹೋದ. ಜನಸಾಮಾನ್ಯರನ್ನು ಬಿಡಿ, ಸ್ವತಃ ಸೈನಿಕರೇ ಅಹಿಂಸಾವಾದಿಗಳಾದರು, ಬೌದ್ಧರಾದರು. ಕತ್ತಿ ಹಿಡಿದು ಯುದ್ಧ ಮಾಡಬೇಕಾಗಿದ್ದವರೇ, ದಿನದ 24 ಗಂಟೆ ಗಡಿ ರಕ್ಷಣೆ ಮಾಡಬೇಕಾದ ಸೈನಿಕರೇ ಕತ್ತಿ ತ್ಯಜಿಸಿದರೆ ಏನಾಗುತ್ತದೆ? ಹೆಚ್ಚೆಂದರೆ ರಾಜ್ಯ ದುರ್ಬಲವಾಗುತ್ತದೆ, ಇನ್ನೂ ಹೆಚ್ಚೆಂದರೆ ರಾಜ್ಯದ ಅಸ್ತಿತ್ವವೇ ನಾಶವಾಗುತ್ತದೆ. ಇದಕ್ಕಿಂತ ಹೆಚ್ಚೇನು ಆಗಲು ಸಾಧ್ಯವಿಲ್ಲ. ಈ ಕಾರಣದಿಂದ ಧರ್ಮಾಮಾತ್ಯರನ್ನು ನೇಮಿಸಿದ. ಅವನು ತನ್ನ ಮಗಳನ್ನೇ ಸಿಲೋನ್, ಅಂದರೆ ಈಗಿನ ಶ್ರೀಲಂಕಾಗೆ ಕಳಿಸಿದ. ದೇಶದ ಹೊರಗೆ ಮತ್ತು ಒಳಗೆ ಬೌದ್ಧ ಧರ್ಮದ ಪ್ರಚಾರ ಮಾಡಿದ. ಡಾಕ್ಟರ್ ಲೀಲಾ ಪ್ರಕಾರ ಇದೇ ಅಶೋಕ ಮಾಡಿದ ದೊಡ್ಡ ಅಪರಾಧ. ಏಕೆಂದರೆ ಅಶೋಕ ಬೌದ್ಧ ಧರ್ಮವನ್ನು ವೈಯಕ್ತಿಕ ಮಟ್ಟದಲ್ಲಿ ಮಾತ್ರ ಆಚರಿಸಲಿಲ್ಲ, ಇಡೀ ದೇಶದ ಪ್ರಜೆಗಳ ಮೇಲೆ ಬೌದ್ಧ ಧರ್ಮವನ್ನು ಹೇರಿದ. ಇದಕ್ಕೆ ಖರ್ಚಾಗುವ ದುಡ್ಡು ಎಲ್ಲಿಂದ ಬರುತ್ತದೆ? ಹೇಗೆ ಈಗಿನ ಕಾಂಗ್ರೆಸ್ ಸರ್ಕಾರ ದೇವಸ್ಥಾನದ ದುಡ್ಡನ್ನ ಹಜ್ ಭವನ ನಿರ್ಮಿಸಲು ಹಜ್ ಯಾತ್ರೆಗೆ ಕೊಡುತ್ತಿದ್ದಾರೋ, ಹಾಗೆ ಅಶೋಕನು ಆಗಿನ ಕಾಲದಲ್ಲಿ ವೈದಿಕ ಧರ್ಮವನ್ನು ನಿಯಂತ್ರಣ ಮಾಡಿ ವೈದಿಕರಿಂದ ಬರುತ್ತಿದ್ದ ಆದಾಯವನ್ನು ಸಂಪೂರ್ಣವಾಗಿ ಅಥವಾ ಬಹುತೇಕ ಪ್ರಮಾಣದ ತೆರಿಗೆ ಹಣವನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಬಳಸಿದ. ಅಷ್ಟೇ ಅಲ್ಲದೆ ಜನರ ಧಾರ್ಮಿಕ ಆಚರಣೆ ಹೇಗೆ ಇರಬೇಕು ಎಂದೂ ಸಹ ಆದೇಶ ನೀಡಿದ. ಇದರಿಂದ ಏನಾಯಿತು? ಸೈನಿಕರೆಲ್ಲ ಧರ್ಮಾಮಾತ್ಯರಾದರು, ಅಹಿಂಸಾವಾದಿಗಳಾದರು, ಗಡಿ ರಕ್ಷಣೆ ತಮ್ಮ ಕರ್ತವ್ಯ ಎಂಬುದನ್ನು ಮರೆತರು. ಇದರಿಂದ ಗಡಿ ದುರ್ಬಲವಾಯಿತು. ಇದರಿಂದ ಮೌರ್ಯ ಸಾಮ್ರಾಜ್ಯ ನಾಶವಾಯಿತು.